ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕೆಲಸದ ನೇಮಕಾತಿಯ ಸಮಯ ಅಂದರೆ ನಿಮಗೆ ಜಾಬ್ ಅಪಾಯಿಂಟ್ಮೆಂಟ್ ಆಗೋದು, ಜಾಬ್ ಸಿಗುವಂಥದ್ದು, ನೀವು ಕೆಲಸ ಮಾಡಿದ ಮೇಲೆ ನಿಮಗೆ ಸ್ಟಡಿ ಮಾಡಿದ ಮೇಲೆ ನಿಮಗೆ ಕೆಲಸ ಸಿಗುವಂಥ ಒಂದು ಸಮಯ, ಟೈಮಿಂಗ್. ಆ ಟೈಮಿಂಗನ್ನು ಯಾವ ಥರ ಗುರ್ತಿಡಿಯೋದು, ದಶಾಭುಕ್ತಿ ಈ ಥರ ಯಾವ ಥರ ಅದನ್ನು ಗುರುತಿಸೋದು, ಗೋಚಾರವನ್ನು ಯಾವ ಥರ ಗುರುತಿಸೋದು ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಎಜುಕೇಷನ್ ಮಾಡಿದ ಕೂಡಲೇ ನಿಮಗೆ ಕೆಲಸ ಯಾವಾಗ ಸಿಗ್ಬೋದು ಅಂತ ನಿಮಗೆ ನಿಖರವಾಗಿ ಗೊತ್ತಾಗ್ತದೆ. ಇದು ಒಂದು ಪದ್ಧತಿ ಅಷ್ಟೇ. ನೀವು ಇದನ್ನು ನಂಬ್ಕೊಂಡೆ ಕೂಡಬೇಡಿ. ಯಾಕಂದರೆ ಎಜುಕೇಷನ್ ಮುಗಿದ ಕೂಡಲೇ ನೀವು ಕೆಲಸ ಹುಡುಕಿ, ಇದೊಂದು ಸಪೋರ್ಟಿವ್ ಟೂಲ್ಸ್ ಅಷ್ಟೇ. ಇದು ಜಾತಕ ಕೆಲಸದ ನೇಮಕಾತಿಯ ಸಮಯ. ಇಲ್ಲಿ ಮೇಯ್ನಾಗಿ ಗುರುಗ್ರಹ ಗೋಚರದಲ್ಲಿ 10ನೇ ಮನೆ ಮೇಲೆ ಪ್ರಭಾವ ಬೀರಬೇಕು. ಗುರುಗ್ರಹ ಗೋಚರದಲ್ಲಿ ಕುಂಡಾಲಿಯ 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ 10ನೇ ಮನೆಯಲ್ಲಿ ತನ್ನ ಒಂದು ಗೋಚರದಲ್ಲಿ ಬರಬೇಕು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು 10ನೇ ಮನೆ, ಇದು 10ನೇ ಮನೆ. ಈ ಗೋಚರ ಸಮಯದಲ್ಲಿ ಗುರು ಇಲ್ಲಿ ಸಂಚಾರ ಮಾಡ್ತಿರಬೇಕು. ಗುರು ಇಲ್ಲಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರೆ ಅವರಿಗೆ ಕೆಲಸ ಸಿಗುವಂಥ ಒಂದು ಚಾನ್ಸು ಆ ಟೈಮಿಂಗಲ್ಲಿರುತ್ತೆ. ಮತ್ತು ಶನಿ ತನ್ನ ಗೋಚರ ಸಮಯದಲ್ಲಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ಬೇಕು. ಶನಿ ಕೂಡ ಗೋಚಾರದಲ್ಲಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರು ಕೂಡ ಅವರಿಗೆ ಕೆಲಸ ಸಿಗುವಂಥ ಒಂದು ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಶನಿ ತನ್ನ ಗೋಚರದ ಸಮಯದಲ್ಲಿ ಜಾತಕದಲ್ಲಿ ತನ್ನ ಮಿತ್ರ ಗ್ರಹಗಳಾದ ಶುಕ್ರ, ಬುಧ ಮತ್ತು ರಾಹು ಜೊತೆಗೂಡಿ ನವಪಂಚಮ ಯೋಗ ಉಂಟು ಮಾಡಬೇಕು. ಅಂದರೆ ಶನಿ ಬುಧ ರಾಹು 1, 2, 6, 9, 10, 11 ಮನೆಯಲ್ಲಿ ಶನಿ ಬುಧ ಶುಕ್ರ ರಾಹು 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರಬೇಕು. ಶನಿ ರಾಹು ಬುಧ ಶುಕ್ರ 1, 2, 6, 9, 10, 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋ ಕೂಡ ಅವರಿಗೆ ಕೆಲಸ ಸಿಗುವಂಥ ಚಾನ್ಸ್ ಇರ್ತದೆ. ಮತ್ತು ಗುರುಗ್ರಹ ಗೋಚಾರದಲ್ಲಿ ಸೂರ್ಯ ಮತ್ತು ಚಂದ್ರ ಗುರು ಜೊತೆ ಸಾಗಿದಾಗ, ಉದಾಹರಣೆಗೆ ಗುರು ಗೋಚಾರ ಆಗ್ತಿರುವಾಗ ರವಿ, ಚಂದ್ರ ಮತ್ತು ಮಂಗಳ ಈ ಗ್ರಹಗಳ ಜೊತೆ ಸಾಗಿದಾಗ ಕೂಡ ಅವರಿಗೆ ಆ ಟೈಮಲ್ಲಿ ನೇಮಕಾತಿ ಆಗುವಂಥ ಚಾನ್ಸ್ ಇರ್ತದೆ. ರಿಕ್ರೂಟ್ಮೆಂಟ್ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು 10ನೇ ಮನೆ ಅಧಿಪತಿ ಮಿತ್ರ ಗ್ರಹಗಳ ಅಂತರ್ದಶೆ ಮತ್ತು ದಶೆಯಲ್ಲಿ, ಉದಾಹರಣೆಗೆ ಇದು ಲಗ್ನ ಆದರೆ ಇದು 10ನೇ ಮನೆ. 10ನೇ ಮನೆ ಅಧಿಪತಿ, ಉದಾಹರಣೆಗೆ ಇದು 10ನೇ ಮನೆ ಅಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾರೆ. ಶನಿ ಮತ್ತು ಮಿತ್ರ ಗ್ರಹ, ಶನಿಗೆ ಮಿತ್ರ ಗ್ರಹ ಅಂತ ಹೇಳಿದ್ರೆ ಬುಧ ಶುಕ್ರ ರಾಹು. ಉದಾಹರಣೆಗೆ 10ನೇ ಮನೆ ಅಧಿಪತಿಯ ದಶೆ ಆಗ್ತಿರಬೇಕು. ಉದಾಹರಣೆಗೆ ಇಲ್ಲಿ ಶನಿ ದಶೆ ಆಗ್ತಿರುವಾಗ, ಆಮೇಲೆ ಬುಧ ಅಂತರ್ದಶೆ, ರಾಹು ಅಂತರ್ದಶೆ, ಶುಕ್ರ ಅಂತರ್ದಶೆ ಆಗ್ತಿರೋವರಿಗೆ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ. ಆಮೇಲೆ ಈ 10ನೇ ಮನೆ ಅಧಿಪತಿ ಮಿತ್ರ ಗ್ರಹಗಳು, ಉದಾಹರಣೆಗೆ ಶುಕ್ರ ಮಹಾದಶೆಯಲ್ಲಿ ಮತ್ತು ಶನಿ ಅಂತರ್ದಶೆಯಲ್ಲಿ, ಅಥವಾ ರಾಹು ಮಹಾದಶೆಯಲ್ಲಿ ಶನಿ ಅಂತರ್ದಶೆಯಲ್ಲಿ, ಆಮೇಲೆ ಬುಧ ಮಹಾದಶೆಯಲ್ಲಿ ಶನಿ ಅಂತರ್ದಶೆಯಲ್ಲಿ ಕೂಡ ಅವರಿಗೆ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ. ಅಂದರೆ 10ನೇ ಮನೆಯ ಅಧಿಪತಿಯ ಮಿತ್ರ ಗ್ರಹಗಳ ದಶೆ ಅಂತರ್ದಶೆಯಲ್ಲಿ ಕೂಡ ಕೆಲಸ ಸಿಗುವಂಥ ಚಾನ್ಸ್ ಇರ್ತದೆ. ಮತ್ತು 10ನೇ ಮನೆಗೆ ಬೀರುವಂಥ ದೃಷ್ಟಿಗಳ ಗ್ರಹಗಳಂತೆ. ಇಲ್ಲಿ ಏನಾದರೂ 10ನೇ ಮನೆಗೆ ಏನಾದರೂ
ಒಂದು ಗ್ರಹ ದೃಷ್ಟಿ ಬರ್ತಿದ್ರೆ ದಶಾಂತರ ಭಕ್ತಿಯಲ್ಲಿ ಕೂಡ ಅವರಿಗೆ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ. ಇದು ಕೆಲಸ ಸಿಗುವಂಥ ಒಂದು ಟೈಮಿಂಗ್. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ. ಇಷ್ಟೊಂದರೆ ಬೇರೆ ತಿಳಿಸುವ. ನಮಸ್ಕಾರ.